ಹಲೋ ಶಾಸಕ ನಮಸ್ತೆ ಕೆಸಿ ಸ್ನೇಹಿತರೆ. ವೀರೇಂದ್ರ ಪಪ್ಪಿ ಬಿಡುಗಡೆ ಇವತ್ತಿನ ಹಾಗೂ ವಿಚಾರ ಅಂತಂದ್ರೆ ಒಳಿತಿಗಾಗಿ ಪ್ರಾರ್ಥಿಸಿ ಆಗಸ್ಟ್ ಚಿತ್ರದುರ್ಗದ 27ನೇ ತಾರೀಕು ಕಾರ್ಯಕರ್ತನೊಬ್ಬ ಶಬರಿಮಲೆ 2025 ಪಾದಯಾತ್ರೆ ರಂದು ನಾವು ಒಂದು ಹೊರಟಿದ್ದಾನೆ. ಸಂಕಲ್ಪ ಮಾಡ್ತೀವಿ. ಇನ್ನು ಏನಂತಂದ್ರೆ ಬಸವರಾಜ್ ಎಂಬ ನಮ್ಮ ಶಾಸಕರ ಅಭಿಮಾನಿ ಚಿತ್ರದುರ್ಗದ ಹಾಗೂ ಮಾನ್ಯ ಪಕ್ಷದ ಶಾಸಕರು, ಕಾರ್ಯಕರ್ತ ಜನಪ್ರಿಯ ಶಾಸಕರಾದಂತಹ ಶನಿವಾರ ಕೆಸಿ ಬೆಳಗ್ಗೆ ವೀರೇಂದ್ರ 11 ಪಪ್ಪಿ ಗಂಟೆಗೆ ಅಣ್ಣವರು ಚಿತ್ರದುರ್ಗದ ಇನ್ನೊಂದು ಕಾನೂನಿನ ಅಯ್ಯಪ್ಪ ಸ್ವಾಮಿ ಕುಣಿಕೆಯಲ್ಲಿ ದೇವಸ್ಥಾನದಿಂದ ಇದಾಗ್ತಾರೆ. ಶಬರಿಮಲೆಗೆ ಪಾದಯಾತ್ರೆ ಒಂದು ಆರಂಭಿಸಿದ್ದಾನೆ. ಬಂಧನದಲ್ಲಿ ಇನ್ನು ಇದೇ ಆಗಸ್ಟ್ ಇಡಿ 27 ಬಂಧನದಲ್ಲಿ ರಂದು ಶಾಸಕ ಇದಾಗ್ತಾರೆ. ಕೆಸಿ ಅವಾಗ ಒಂದು ವೀರೇಂದ್ರ ಸಂಕಲ್ಪ ಪಪ್ಪಿ ಅವರು ಮಾಡಿದ್ವಿ ಇಡಿ ನಾವು. ವಶದಲ್ಲಿದ್ದು ಇದೇ ಕಾನೂನಿನ ದೇವಸ್ಥಾನದ ಹತ್ರ ಬಂದು ಕುಣಿಕೆಯಿಂದ ಬಿಡುಗಡೆ ಚಿತ್ರದುರ್ಗದ ಆಗಬೇಕೆಂದು ಅಯ್ಯಪ್ಪ ಸ್ವಾಮಿ ಸಂಕಲ್ಪ ದೇವಸ್ಥಾನದ ಹತ್ರ ಬಂದು ಮಾಡಿದ್ದರು. ಕರ್ಪೂರ ಅದರಂತೆ ಬೆಳಗೋದ್ರ ಮುಖಾಂತರ ಪಾದಯಾತ್ರೆ ಒಂದು ಸಂಕಲ್ಪನ ನಾವು ಆರಂಭಿಸಿದ್ದಾಗಿ ಮಾಡಿದ್ವಿ. ಬಸವರಾಜ್ ತಿಳಿಸಿದ್ದಾನೆ. ಅಣ್ಣವ್ರಿಗೆ ಇನ್ನು ಯಾವುದೇ ಶಾಸಕರಿಗೆ ಯಾವುದೇ ವಿಧವಾದಂತಹ ತೊಂದರೆಯಾಗದೆ ತೊಂದರೆಗಳಾಗದಂಗೆ ಮತ್ತೆ ಬರುವಂತೆ ಸಂಕಲ್ಪ ಮಾಡಿದ್ದೆ. ಯಾವುದೇ ಸಮಸ್ಯೆಗಳು ಬರ್ದಂಗೆ ಚಿತ್ರದುರ್ಗದಂತಹ ಬಡ ಜಿಲ್ಲೆಗೆ ಕಾನೂನಿನ ಒಳ್ಳೆಯ ಕುಣಿಕೆಯಿಂದ ಶಾಸಕರು ಬಂದಿದ್ದಾರೆ. ಈ ಒಂದು ವರ್ಷದಲ್ಲಿ ತಪ್ಪಿತಸ್ಥ ಇರುವ ಕಾರಣ ಅಲ್ಲ ಅನ್ನೋ ಒಂದು ಕ್ಷೇತ್ರದ ಆದೇಶಗಳು ಅಭಿವೃದ್ಧಿ ಬರಬೇಕು, ಸಹ ಮತ್ತೆ ಕುಂಠಿತವಾಗಿದೆ. ಒಳ್ಳೇದಾಗಬೇಕು. ಮತ್ತೆ ಇದರಿಂದಾಗಿ ನಮ್ಮ ಬಡ ಜಿಲ್ಲೆ, ನಮ್ಮ ಮಾಡಿದ ಚಿತ್ರದುರ್ಗ ಬಡ ಸಂಕಲ್ಪದಂತೆ ಜಿಲ್ಲೆ, ಪಾದಯಾತ್ರೆ ನಿರ್ಗತಿಕ ಜಿಲ್ಲೆ, ಇಂಥ ಆರಂಭ ಜಿಲ್ಲೆಗೆ ಒಂದು ಮಾಡಿದ್ದೇನೆ. ಒಳ್ಳೆ ಅಯ್ಯಪ್ಪ ಸ್ವಾಮಿ ಶಾಸಕರು ಕೃಪೆಯಿಂದ ಸಿಕ್ಕಿದ್ರು. ಆ ಆದಷ್ಟು ಬೇಗ ಶಾಸಕರನ್ನ ನಮ್ಮ ನಾವು ಶಾಸಕರು 3 ತಿಂಗಳಿಂದ ಬಂಧನದಿಂದ ದೂರ ಇದೀವಿ, ಮುಕ್ತರಾಗಿ ಸಂಪರ್ಕದಲ್ಲಿ ದೂರ ಇದೀವಿ. ಎಂದು ಮತ್ತೆ ಬಸವರಾಜ್ ಕ್ಷೇತ್ರದ ಅಭಿವೃದ್ಧಿಗೂ ತಿಳಿಸಿದ್ದಾರೆ. ತೊಂದರೆ ಅಷ್ಟೇ ಆಗ್ತಾ ಇದೆ. ಅಲ್ಲದೆ ಇವೆಲ್ಲ ದೇವರ ನಿಟ್ಟಿನಲ್ಲಿ ಕೃಪೆಯಿಂದ ಕೆಸಿ ವೀರೇಂದ್ರ ಯೋಚನೆ ಪಪ್ಪಿ ಮಾಡಿದರೆ ಆ ಒಂದು ಸಂಕಲ್ಪನ ನಾವು ಹೊರಬಂದು ನಮ್ಮೆಲ್ಲರ ಇವತ್ತು ಜೊತೆ ಅಯ್ಯಪ್ಪ ಶಬರಿಮಲೆಗೆ, ಸ್ವಾಮಿಗೆ ಪೂಜೆ ಚಿತ್ರದುರ್ಗದಿಂದ ಸಲ್ಲಿಸಿದ್ದಾಗಿ ಬಸವರಾಜ್ ಶಬರಿಮಲೆಗೆ ನಾವು ತಿಳಿಸಿದ್ದಾರೆ. ಪಾದಯಾತ್ರೆ ಮಾಡ್ತಾ ಇದೀವಿ. ಹಲೋ ನಮಸ್ತೆ ಸ್ನೇಹಿತರೆ. ಇವತ್ತಿನ ವಿಚಾರ ಅಂತಂದ್ರೆ ಆಗಸ್ಟ್ 27ನೇ ತಾರೀಕು 2025 ರಂದು ನಾವು ಒಂದು ಸಂಕಲ್ಪ ಮಾಡ್ತೀವಿ. ಏನಂತಂದ್ರೆ ನಮ್ಮ ಚಿತ್ರದುರ್ಗದ ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರಾದಂತಹ ಕೆಸಿ ವೀರೇಂದ್ರ ಪಪ್ಪಿ ಅಣ್ಣವರು ಇನ್ನೊಂದು ಕಾನೂನಿನ ಕುಣಿಕೆಯಲ್ಲಿ ಸಿಗಾಕೊಂತಾರೆ. ಒಂದು ಬಂಧನದಲ್ಲಿ ಇಡಿ ಬಂಧನದಲ್ಲಿ ಇದಾಗ್ತಾರೆ. ಅವಾಗ ಒಂದು ಸಂಕಲ್ಪ ಮಾಡಿದ್ವಿ ನಾವು. ಇದೇ ದೇವಸ್ಥಾನದ ಹತ್ರ ಬಂದು ಚಿತ್ರದುರ್ಗದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಬಂದು ಕರ್ಪೂರ ಬೆಳಗೋದ್ರ ಮುಖಾಂತರ ಒಂದು ಸಂಕಲ್ಪನ ನಾವು ಮಾಡಿದ್ವಿ. ಅಣ್ಣವ್ರಿಗೆ ಯಾವುದೇ ವಿಧವಾದಂತಹ ತೊಂದರೆಗಳಾಗದಂಗೆ ಮತ್ತೆ ಯಾವುದೇ ಸಮಸ್ಯೆಗಳು ಬರ್ದಂಗೆ ಕಾನೂನಿನ ಉಳಿಕೆಯಿಂದ ಒಂದು ತಪ್ಪಿತಸ್ಥ ಅಲ್ಲ ಅನ್ನೋ ಒಂದು ಆದೇಶಗಳು ಬರಬೇಕು, ಮತ್ತೆ ಒಳ್ಳೇದಾಗಬೇಕು. ಮತ್ತೆ ನಮ್ಮ ಬಡ ಜಿಲ್ಲೆ, ನಮ್ಮ ಚಿತ್ರದುರ್ಗ ಬಡ ಜಿಲ್ಲೆ, ನಿರ್ಗತಿಕ ಜಿಲ್ಲೆ, ಇಂಥ ಜಿಲ್ಲೆಗೆ ಒಂದು ಒಳ್ಳೆ ಶಾಸಕರು ಸಿಕ್ಕಿದ್ರು. ಆ ಶಾಸಕರನ್ನ ನಾವು 3 ತಿಂಗಳಿಂದ ದೂರ ಇದೀವಿ, ಸಂಪರ್ಕದಲ್ಲಿ ದೂರ ಇದೀವಿ. ಮತ್ತೆ ಕ್ಷೇತ್ರದ ಅಭಿವೃದ್ಧಿಗೂ ತೊಂದರೆ ಆಗ್ತಾ ಇದೆ. ಇವೆಲ್ಲ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ ಆ ಒಂದು ಸಂಕಲ್ಪನ ನಾವು ಇವತ್ತು ಶಬರಿಮಲೆಗೆ, ಚಿತ್ರದುರ್ಗದಿಂದ ಶಬರಿಮಲೆಗೆ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ. ಅವತ್ತೇನ್ 3 ತಿಂಗಳ ಕೆಳಗೆ ನಾವು ಸಂಕಲ್ಪ ಮಾಡಿದ್ವಿ, ಆ ಮಾತಿನಂತೆ ಇವತ್ತು ನಡೆದು ನಮ್ಮ ಶಾಸಕರಿಗೆ ಒಳ್ಳೇದಾಗಬೇಕು, ಚಿತ್ರದುರ್ಗ ಜನತೆಗೆ ಒಳ್ಳೇದಾಗಬೇಕು, ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಪಾದಯಾತ್ರೆನ ಚಿತ್ರದುರ್ಗದಿಂದ ಸ್ಟಾರ್ಟ್ ಮಾಡ್ತಿದೀವಿ. ದಯವಿಟ್ಟು ನಮ್ಮನ್ನ ಬೆಂಬಲಿಸಿ ಹಾಗೂ ನಮ್ಮ ಶಾಸಕರಿಗೆ ಒಳ್ಳೇದಾಗಲಿ ಅಂತ ಎಲ್ಲ ಅರಸಿ, ಮತ್ತೆ ಪ್ರತಿಯೊಬ್ರು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಅಯ್ಯಪ್ಪನ ಕೃಪೆಗೆ ಪಾತ್ರ ಆಗಬೇಕು. ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆದಷ್ಟು ಬೇಗ ನಮ್ಮ ಅಣ್ಣವರು ಈ ಬಂಧನದಿಂದ ಹೊರಗೆ ಬರಬೇಕು, ಆ ಅಯ್ಯಪ್ಪ ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಮತ್ತೆ ಹಣ್ಣುಗೋಸಕ್ಕೆ ಬಂದೆಲ್ಲ ಬೇಡಿಕೆ ಇಟ್ಟಿದ್ದಾರೆ ಅಯ್ಯಪ್ಪನ ಮುಂದೆ. ಆ ಒಂದು ಬೇಡಿಕೆ ಫಲಿಸುತ್ತೆ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಇವತ್ತು ನಾನು ಇವರೆಲ್ಲ ಸಪೋರ್ಟ್ ಇದ್ದ ಇವತ್ತು ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಹಾಗಾಗಿ ಮತ್ತಿನ್ನ ಹೆಚ್ಚಿನದಾಗಿ ಏನ್ ಹೇಳಕ್ಕಲ್ಲ, ನಮ್ಮ ಅಣ್ಣ ಬಂದ ನಂತರ ದೇವಸ್ಥಾನಕ್ಕೆ ಮತ್ತೊಮ್ಮೆ ನಾವು ಕರ್ಕೊಂಡ್ಬರ್ತೀವಿ, ಎಲ್ಲ ಟೀಮ್ ಎಲ್ಲ ಸೇರ್ಕೊಂಡು ಆದಷ್ಟು ಬೇಗ ಹೊರಗೆ ಬರ್ಲಿ ಅಂತ ಒಂದು ವಿಚಾರ ಹೇಳ್ತಾ, ಸ್ವಾಮಿಯೇ ಶರಣಮಯ್ಯಪ್ಪ.